ವಿಶ್ವದಲ್ಲಿಯೇ ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೆಸರು ಸಿಕ್ಕಿರುವುದು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕೊಡುಗೆಯಿಂದ ಎಂದು ಶಾಸಕ ಎ ಮಂಜು ಹೇಳಿದರು. ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೆಂಪೇಗೌಡ ಜಯಂತಿ ಆಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇವತ್ತು ಬೆಂಗಳೂರನ್ನ ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತಿದೆ. ಇದು ಕರ್ನಾಟಕ ರಾಜ್ಯದ ಕೀರ್ತಿಯನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿರುವುದು ಕೆಂಪೇಗೌಡರ ಕೊಡುಗೆ ಕಾರಣವಾಗಿದೆ ಎಂದರು. ಮತ್ತು ದೊಡ್ಡ ಸಿಟಿಗಳಲ್ಲಿ ಹೊಂದಿದ್ದಂತಹ ಸಿಟಿಯನ್ನು ಮಾಡುವ ಕೀರ್ತಿ ಕೆಂಪೇಗೌಡರಿಗೆ ಸೇರುತ್ತದೆ. ಇವತ್ತು ITP, ಸಿಲಿಕಾನ್ ಸಿಟಿ ಇವತ್ತೆಲ್ಲ ತಂದಿರ್ಬೋದು. ಆದರೆ ಈ ಬೆಂಗಳೂರು ಈಗ ಆಗ್ತದೆ ಅಂತಕ್ಕಂಥ ಕಂಚನ ಕಂಡಂತ ಯಾರು ಮೊದಲು ವ್ಯಕ್ತಿ ಯಾರು ಅಂದ್ರೆ ಅವರು ಕೆಂಪೇಗೌಡರು ನಾವು ಯಾವಾಗ ಇವತ್ತು ಬೆಂಗಳೂರಿಂದ ಕರ್ನಾಟಕಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ, ರಾಜ್ಯದ ರಾಜಧಾನಿ ಆಗಿದೆ ಇವತ್ತು ಬೆಂಗಳೂರು. ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಸರ್ಕಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯನ್ನು ರೂಪಿಸಿ ನಮ್ಮ ನಾಡು ನುಡಿ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವ ಮಹನೀಯರ ಜಯಂತಿ ಆಚರಣೆಯನ್ನ ಕೈಗೊಂಡಿರುವುದು ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಸಲುವಾಗಿಯೇ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಹನೀಯರ ಜಯಂತಿ ಆಚರಣೆಗಳಲ್ಲಿ ಸರ್ವರು ಭಾಗವಹಿಸಿ ಗೌರವ ಸಲ್ಲಿಸುವ ಮೂಲಕ ನಿತ್ಯ ಬದುಕಿನಲ್ಲಿ ಮಹಾಪುರುಷರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದರು. ದಾರ್ಶನಿಕ ವ್ಯಕ್ತಿಗಳನ್ನ ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಲವಾರು ಜಯಂತಿಗಳು ಬರ್ತವೆ. ಬುದ್ಧ, ಬಸವ, ಅಂಬೇಡ್ಕರ್, ಬಾಲಗಂಗಾಧರ ಸ್ವಾಮೀಜಿಯವರು, ಸಿದ್ಧಗಂಗಾ ಸ್ವಾಮೀಜಿಯವರು, ಇನ್ನು ಅನೇಕ ದಾರ್ಶನಿಕ ವ್ಯಕ್ತಿಗಳನ್ನ, ಸ್ವಾಮಿ ವಿವೇಕಾನಂದ, ಶಂಕರಾಚಾರ್ಯ. ಅದೇ ಸಾಲಿನಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ರಾಜ ಆಗಿದ್ರು ಕೂಡ ಒಂದು ಜನನಿ ಜನ್ಮಭೂಮಿಯಿಂದ ಸ್ವರ್ಗಾದಕ್ಕೆ ಗರಿ ಅಂತ ಹೇಳಿ ಇವೆಲ್ಲ ಪ್ರೀತಿಯ ಮಕ್ಕಳು ಕೂತಿದ್ರಲ್ಲಿ. ಮಕ್ಕಳು ಬೆಳಿಬೇಕಾದ್ರೆ ಬಳಕೆಯಲ್ಲಿ ಅವರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಸದಸ್ಯರಾದ ಕೃಷ್ಣಯ್ಯ, ರಶ್ಮಿ, ತಹಶೀಲ್ದಾರ್ ಸೌಮ್ಯ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು.